ಮೊದಲನೇ ಪ್ರಶ್ನೆ, ಇತ್ತೀಚೆಗೆ 69ನೇ ಫಿಲ್ಮ್ ಫೇರ್ನ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, 12th ಫೇಲ್. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ದಿನಗಳಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರುವ ಕಾಂತರಾಜ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಂದುಳಿದ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ. ಪ್ರಶ್ನೆ ಸಂಖ್ಯೆ 3, 2024ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೊದಲ ಸ್ಥಾನ ಪಡೆದ ಸ್ತಬ್ಧ ಚಿತ್ರ ಯಾವ ರಾಜ್ಯದ್ದು? ಸರಿಯಾದ ಉತ್ತರ ಆಪ್ಷನ್ ಎ, ಒಡಿಸ್ಸಾ. ಪ್ರಶ್ನೆ ಸಂಖ್ಯೆ 4, TRAI ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅನಿಲ್ ಕುಮಾರ್ ಲಾಹೋಟಿ. ನೆಕ್ಸ್ಟ್ ಕ್ವಶನ್, 2024ರ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಯಾವ ಆಟಗಾರ್ತಿ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅರಿನಾ ಸಬಲೆಂಕಾ. ನೆಕ್ಸ್ಟ್ ಪ್ರಶ್ನೆ, 2024ರ ಕರ್ನಾಟಕ ರಾಜ್ಯ ಬಜೆಟ್ನ ಗಾತ್ರ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 3.80 ಲಕ್ಷ. ಪ್ರಶ್ನೆ ಸಂಖ್ಯೆ 7, ರಾಜ್ಯದಾದ್ಯಂತ ಸರ್ಕಾರಿ ಜಮೀನುಗಳ ಕಬಳಿಕೆ ಮತ್ತು ಒತ್ತುವರಿಗೆ ತಡೆಗೆ ಬೀಟ್ ವ್ಯವಸ್ಥೆ ಜಾರಿ ಮಾಡುತ್ತಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ ರಾಜ್ಯ. ಪ್ರಶ್ನೆ ಸಂಖ್ಯೆ 8, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ ಮಧ್ಯಂತರ ಬಜೆಟ್ನ ಗಾತ್ರವೆಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 47.66 ಲಕ್ಷ ಕೋಟಿ. ಪ್ರಶ್ನೆ ಸಂಖ್ಯೆ 9, ಕರ್ನಾಟಕದ ಯಾವ ಸ್ಥಾನಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 10, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇ ಶ್ರಮ ಪೋರ್ಟಲ್ ಯಾರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಸಂಘಟಿತ ಕಾರ್ಮಿಕರು. ಪ್ರಶ್ನೆ ಸಂಖ್ಯೆ 11, ಸಂಜಯ್ ವರ್ಮಾ ಅವರನ್ನು ಯಾವ ಭಾರತೀಯ ಸಂಸ್ಥೆಯ ಸದಸ್ಯರಾಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, UPSC. ಪ್ರಶ್ನೆ ಸಂಖ್ಯೆ 12, ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ತೆರಿಗೆ ಹಂಚುವ ಜವಾಬ್ದಾರಿ ಯಾವ ಸಂಸ್ಥೆದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಂದ್ರ ಹಣಕಾಸು ಆಯೋಗ. ಪ್ರಶ್ನೆ ಸಂಖ್ಯೆ 13, ಡೋಕ್ಲಾಂ ಪ್ರದೇಶ ಯಾವ 3 ದೇಶಗಳ ಮಧ್ಯದಲ್ಲಿನ ಪ್ರದೇಶವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ, ಚೀನಾ ಮತ್ತು ಭೂತಾನ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಬಿಹಾರದ 9ನೇ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ನಿತೀಶ್ ಕುಮಾರ್. ಪ್ರಶ್ನೆ ಸಂಖ್ಯೆ 15, ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಸಾರಥಿ ಮೊಬೈಲ್ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರೀಯ ಜೀವನೋಪಾಯ ಮಿಷನ್. ಪ್ರಶ್ನೆ ಸಂಖ್ಯೆ 16, ವಿಶ್ವ ತೇವ ಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಫೆಬ್ರವರಿ 2. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಕಾನೂನು ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರಿತುರಾಜ್ ಅವಸ್ಥಿ. ಪ್ರಶ್ನೆ ಸಂಖ್ಯೆ 18, ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, PS ದಿನೇಶ್ ಕುಮಾರ್. ಪ್ರಶ್ನೆ ಸಂಖ್ಯೆ 19, ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಫೆಬ್ರವರಿ 4. ನೆಕ್ಸ್ಟ್ ಕ್ವಶನ್, 2023ರಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಉಂಟಾಗಿದ್ದ ಭಾರತದ ನಗರಗಳ ಪಟ್ಟಿಯಲ್ಲಿ
ಅಗ್ರಸ್ಥಾನ ಪಡೆದ ನಗರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು ನಗರ.